ಈ ವರ್ಷ ನನ್ನ ಮುದ್ದು ಮೊಮ್ಮಗನಿಗೆ ಶ್ರೀರಾಮನವಮಿ ಮೊದಲನೆಯ ವರ್ಷ. ಈ ದಿನ ನಾನು ಹಾಲೊಬ್ಬಟ್ಟು, ಪಾನಕ, ಮಜ್ಜಿಗೆ, ಹೆಸರುಬೇಳೆ, ರಸಮ್ಮು, ಅನ್ನ, ವಡೆ ಮಾಡಿದ್ದೀನಿ. ಈಗ ದಹಿವಡೆ ಮಾಡಿದ್ದೀನಿ, ಅದನ್ನು ನೆನೆಯಲಿಕ್ಕೆ ಇಟ್ಟಿದ್ದೀನಿ. ದಹಿವಡೆ ಈ ಸರ್ತಿ ಭಾಳ ಲೇಟಾಗೋಯ್ತು. ಯಾಕೆಂತಂದರೆ ನಾನು ಊರಲ್ಲೂ ಇರಲಿಲ್ಲ. ಬಂದಮೇಲೆ ನಾನು ರೆಸ್ಟ್ ತೊಗೊಳ್ಳೋದೇ ಆಯಿತು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ 3:15 ಗಂಟೆ ಆಯಿತು. ಆದರೂ ರೆಡಿ ಮಾಡಿ ಶ್ರೀರಾಮನವಮಿ ಈ ದಿನವೇ ಮಾಡಿದ್ದೀವಿ. ನಾಳೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಶ್ರೀರಾಮ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಶ್ರೀರಾಮರಿಗಿದೆ, ಆಮೇಲೆ ತಾರಕ ಹೋಮ ಇದೆ, ಆಮೇಲೆ ಸಂಜೆ ಕಲ್ಯಾಣೋತ್ಸವ ಇದೆ. ಹಾಗಾಗಿ ನಾನು ಇವತ್ತೇ ಮಾಡಿಬಿಡೋಣ ಅಂತ ಹೇಳಿ ನಮಗೆ ಮಾಮಿಯವರು ಕೂಡ ಹೇಳಿದ್ರು, ಇವತ್ತು ಮನೆಯಲ್ಲಿ ನೀವು ಮಾಡ್ಕೊಂಬಿಡಿ, ನಾಳೆ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ಅವರ ಆಶೀರ್ವಾದ ಹೋಗಿ ನಾನು ದರ್ಶನ ಮಾಡಿಕೊಂಡು ಬರ್ತೀನಿ. ನೋಡಿ, ಈಗ ಮಂಗಳಾರತಿ ಮಾಡಿ ನಮ್ಮ ಪಪ್ಪಿಗಳಿಗೂ ಕೂಡ ನಾನು ಹೆಸರುಬೇಳೆ, ಮಜ್ಜಿಗೆ, ಹಾಲೊಬ್ಬಟ್ಟು ಮಾಡಿದ್ದೀನಿ. ಖಾರವಾಗಿರೋದು ಏನು ಕೊಡೋದಿಲ್ಲ. ಹಾಗಾಗಿ ಪಾನಕ ಕೂಡ ಚೂರು ಕೊಡ್ತೀನಿ. ಹಾಗಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗಾಗಲೇ ಇವು ಕಾಯ್ತಾ ಇವೆ ನೋಡಿ, ಕಾಯ್ತಾ ಇವೆ. ನಾವು ಪೂಜೆ ಮಾಡಿ ಕೊಡ್ತೀವಿ ಅಂತ. ಕೊಡೋಣ, ರೆಸ್ಟ್ ಮಾಡಿ. ಅಪ್ಪ ಬಂದ ತಕ್ಷಣ ಪೂಜೆ ಮಾಡಿ ಕೊಡೋದೇನೆ. 2007 ಶ್ರೀರಾಮನವಮಿಯ ದಿನ ನಾವು ನೆದರ್ಲ್ಯಾಂಡ್ ಕಲ್ಪನಾ ಮನೆಯಲ್ಲಿದ್ವಿ. ಈಗ ನೆನಪು ಬರ್ತಾ ಇದೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲೂ ಕೂಡ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ತಿಂದ್ವಿ. ಅದರ ನೆನಪು ಈ ದಿನ. 2018 ಕೋಲಾರ್ಗೆ ಉಷಾ, ಉಮೇಶ ಅವ್ರನ್ನ ಇಬ್ಬರು ಮಕ್ಕಳು ಕೂಡ ಬಂದಿದ್ದರು. ಆವಾಗ ತುಂಬ ಜಾತ್ರೆಗಳು ನಡೆಯೋದು. ಆವಾಗ ನಾವು ಅಲ್ಲಿಗೆಲ್ಲ ಹೋಗ್ತಾಯಿದ್ವಿ. ಮೂಡಬಾಗಿಲು ಸುತ್ತಮುತ್ತ ನಡೀತಕ್ಕಂಥ ಜಾತ್ರೆಗೆಲ್ಲ ಹೋಗ್ತಾಯಿದ್ವಿ. ನಮಗೆ ಅದೆಲ್ಲ ತುಂಬ ನೆನಪು ಬರ್ತಾಯಿದೆ. ಇದೇ ಟೈಮಲ್ಲಿ ಹಿಂದಿನ ದಿನ ರಾಮನವಮಿ 6ನೇ ದಿನ ಆಗ್ತು. ಹಿಂದಿನ ದಿನ ಅಲ್ಲಿ ಸುತ್ತಮುತ್ತ ತೇರುಗಳು ನಡೀತಾಯಿತ್ತು. ನಾವು ಕೆಲವು ತೇರುಗಳಿಗೆಲ್ಲ ಹೋಗಿದ್ವಿ. ಅದನ್ನು ನೋಡಿದ್ದೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇತ್ತು ಜಾತ್ರೆಗಳು. ಅದರ ಸುಮಧುರ ನೆನಪುಗಳು. ತಿಂದು ಎಂಜಾಯ್ ಮಾಡಿ. ಸಾಬುದಾನ ಮಸಾಲೆ ದೋಸೆ ಈಗ ಬಿಸಿಯಾಗಿ ಮಾಡಿದ್ದೀನಿ.